ಡೆಲಿವರಿ ಇದೆ. ಓವರ್ ಆಲ್ ಅಲ್ಫಾ ಕಾರ್ಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಸರ್ ಸೂಪರ್ ಆಗೈತೆ, ಸುಳ್ಳಲ್ಬಾರ್ದು. Okay. ಅಂದ್ರೆ ಚೆನ್ನಾಗ್ ನೋಡ್ಕೊಂತಾರೆ. ಒನ್ ಮೋರ್ ಥಿಂಗ್, ಯಾಕೆ ಕಾರ್ ಎತ್ತಂದ್ರೆ ಗೊತ್ತಾಗ್ತಲ್ಲ ನನಗೆ, ಅಷ್ಟು ಕಾರುಗಳೈತೆ. ಓಕೆ ಗಾಡಿ ಪ್ರೈಸ್ ಇದು 220, ಬರೀ 160ಗೆ ಡೀಸೆಲ್ ಗಾಡಿ, ಅದನ್ನು 12 ಮಾಡಲ್ ಡೀಸೆಲ್. ಡೈರೆಕ್ಟ್ ಆಗಿ 1,80,000 ಕೊಡ್ತೀನಿ. 180 ಸರ್, 1,80,000 ಬೇಕು ಅಂತ ಹೇಳ್ರಲ್ಲ, ಪ್ರೈಸ್ ನ ಬರೀ ಒಂದೇ 1 ಲಕ್ಷ ಕೊಡ್ಬಿಡಿ. ಬರೀ 1 ಲಕ್ಷ, ಬರೀ ಒಂದೇ 1 ಲಕ್ಷ ಕೊಡಿ. ಕೊಡ್ತೀವಿ 180. 180 ಹೋಂಡಾ ಸಿಟಿ ಬರುವ ಗಾಡಿ, ಏರ್ ಬ್ಯಾಗ್, ABS, ಏರ್ ಬ್ಯಾಗ್. ಬಟ್ ಹೇಳಿ 3 lakhs ಹೇಳಿದ್ದು, ಬಟ್ ನಂಗೆ ಲಾಸ್ಟ್ಲಿ 210 ಕೊಟ್ರು ಸರ್. 210 ಕೊಟ್ರು. 210. 3 ಲಕ್ಷ ಹೇಳಿ 210 ಕೊಟ್ರು. ಎಸ್ 210 ಕೊಡಿ. ಅಲ್ಲಿ 90,000 ಕಡಿಮೆ ಆಯ್ತಲ್ವಾ ಸರ್? ಸರ್ವಿಸ್ ಹೆಂಗಿತ್ತು ಸರ್ ನಮ್ದು? ಸರ್ವಿಸ್ ಏನ್ ಹೇಳುತ್ತಾರಿಲ್ಲ, ಸೂಪರ್ ಆಗಿತ್ತು. ಪ್ರೈಸ್ ಗೆ ಸಿಗದೇ ಇಲ್ಲ. ಏರ್ ಬ್ಯಾಗ್ ಗಾಡಿ ಬರೀ 7,35,000ಗೆ 9 ಮಾಡಲ್ ಹೋಂಡಾ ಸಿಟಿ ಬರುವ ಗಾಡಿ. ಜಾಸ್ತಿ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಕೊಡ್ತೀನಿ ಸರ್. ಎಲ್ಲ ಕರೆಂಟ್ ಶಾಕ್ ಗಿರಿಗಿರಿ ಅಂತ ಹೊಡಿಬೇಕು ಹೌದು ಅಂತ ಸರ್. ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಸರ್. ಹೇಳ್ಬಿಡಿ ಸರ್ ಅದನ್ನ. ಸರ್ ಇದು 2010 ಮಾಡಲ್ ಡೀಸೆಲ್ ಗಾಡಿ. Okay. ಅದೂನು ಫಿಯಟ್ ಬುಂಟೋ ಎಚ್ ಗೆ ಹೇಳಿ 280 ತಿಳ್ಕೊಂಡಿದ್ದೀರಾ, ಡೈರೆಕ್ಟ್ 1 ಲಕ್ಷ ಡಿಸ್ಕೌಂಟ್ ಹೇಳ್ದೆ ಅಲ್ಲ, 180 ಕೊಡ್ತೀನಿ. 180. ಕಾರ್ ಹೆಂಗಿದೆ ಸರ್? ಕ್ವಾಲಿಟಿ ವೈಸ್ ಹೆಂಗಿದೆ ಸರ್ ಕಾರ್? ಬ್ಯೂಟಿಫುಲ್, ಚೆನ್ನಾಗೈತೆ. ಕಾರ್ ಏನು ಹೇಳತ್ತಾನೆ ಇಲ್ಲ, ಸರ್ ಕಂಫರ್ಟಬಲ್ ಆಗಿದೆ ಸರ್. ಬಹಳ ಜನ ಅಲ್ಲಿ 3,30,000 3,50,000 ಹೇಳ್ತಾರೆ. ಹೌದು ಸರ್. 2,30,000ಗೆ ಸಿಂಗಲ್ 230. ಬರೀ 7 ಬ್ಯಾಡ್ ಕಮೆಂಟ್ಸ್ ಕೊಡ್ತಾರೆ, ಈ ತರ ಆ ತರ ಅಂತ ವಿಡಿಯೋಸ್ ಒಳಗಡೆ. ಅದ್ ಬಗ್ಗೆ ಏನ್ ಹೇಳ್ತೀರಾ ಸರ್? ನೀವು ಇಲ್ಲಿ ಬಂದಾದ್ಮೇಲೆ ಯಾವ ತರ ಗಾಡಿ ಇದೆ? ಸ್ವಲ್ಪ ಜನ ಹೊಟ್ಟೆ ನೋವಾಗಿ ಸ್ಕ್ರಾಪ್ ಗಾಡಿ ಇದೆ ಅಂತ ಹಾಕ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ. 7,000 ಹೇಳ್ತಾರೆ, ಹೌದು. ಬಂದ್ರೆ ಗೊತ್ತಾಗೋದು. ಆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಇವತ್ತು ನಾನು ಹೇಳಿದ್ರೆ ಅಲ್ಫಾ ಕಾರ್ಸ್ ಬಂದಿದ್ದೀನಿ. ಅಲ್ಫಾ ಕಾರ್ಸ್ ಅಂದ್ರೆ ಆಲ್ಮೋಸ್ಟ್ ಗೊತ್ತು ನಿಮಗೆ, ಲೋ ಬಜೆಟ್ ಅಂತ. ಸೊ ಲೋ ಬಜೆಟ್ ಕಾರ್ಗಳು ಹುಡುಗರು ಆಲ್ಮೋಸ್ಟ್ ನೀವು ಅಲ್ಫಾ ಕಾರ್ಸ್ ಬರ್ಬೋದು. ಹಾಗೆ ಇವಾಗ ಶೋರೂಮ್ ಅವ್ರ ಅವ್ರ ಜೊತೆ ಮಾತಾಡೋಣ. ಸರ್ ಎಲ್ಲಿ ವಸೀಂ ಸರ್? ಎಲ್ಲಿ ವಸೀಂ ಭಾಯ್? ಅಲ್ಲಿ ನೋಡ್ಬೇಡಿ, ಇಲ್ಲಿ ನೋಡ್ರಿ ಮೇಲೆ. ಏನ್ ಸರ್ ಇವತ್ತು ಇಲ್ಲಿದ್ದೀರಾ ಮೇಲೆ? ಸರ್ ನಾನು ಇಲ್ಲಿದ್ದೀನಿ ಇವತ್ತು. 15 ಆಗಸ್ಟ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. Special ಆ sir ಇದು? ಸ್ಪೆಷಲ್ ಇವತ್ತು ನಮ್ ವ್ಯೂವರ್ಸ್ ಹೃದಯದಲ್ಲಿ ಇದ್ದೀನಿ ಇವತ್ತು ನಾನು. ಹೌದಾ ಸರ್? ಸರ್ ಹಾಗೆ ನೀವು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಬಿಡಿ ಸರ್ ಶೋರೂಮ್ ಬಗ್ಗೆ ಎಲ್ಲ. ಸರ್ ಶೋರೂಮ್ ಬಗ್ಗೆ ಇವತ್ತು ಹೇಳ್ತೀನಿ. ಬಂಪರ್ 15 ಆಗಸ್ಟ್ಗೆ ನಮ್ಮ ಇಂಡಿಯಾ ರಿಲೀಸ್ ಆಗಿದ್ದು ಇವತ್ತು. ಫ್ರೀಡಮ್ ಸಿಕ್ಕಿರೋದು, ಫ್ರೀಡಮ್ ಫೈಟ್ ಆಗಿರೋದು ಇವತ್ತೇ. ಫ್ರೀಡಮ್ ಪ್ರೈಸ್ ನಲ್ಲಿ ಕೊಡ್ತೀನಿ ಇವತ್ತು. ಎಲ್ಲ ಪೂರ್ತಿ ಫ್ರೀಡಮ್ ಪ್ರೈಸ್ ನಲ್ಲಿ ಕೊಡ್ತೀನಿ ಗಾಡಿಗಳು. ಬರೀ ವಿಡಿಯೋ ನೋಡ್ತಾ ಇರಿ, ಯಾವ ತರ ಇರುತ್ತೆ, ಹೇಗಿರುತ್ತೆ ಅಂತ. ಒಂದು ಮೂವಿ ಆದ್ರೂ ಅಷ್ಟು ಇಂಟ್ರೆಸ್ಟ್ ಆಗಿ ನೋಡಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಇರುತ್ತೆ ಇದು ಪ್ರೈಸಸ್ ಇವತ್ತು. ಎಲ್ಲ ಶಾಕಿಂಗಾ? ಶಾಕಿಂಗ್, ಕರೆಂಟ್ ಶಾಕ್ ಆಗ್ಬೇಕು. ಕರೆಂಟ್ ಇರ್ತದೆ, ಶಾಕ್ Sir, ಎಲ್ಲ ಅಂತಾರ, ಅದರ ಶಾಕ್ ಆಗ್ಬೇಕು. ಆ ಪ್ರೈಸಿಂಗ್ ನಲ್ಲಿ ಇವತ್ತು ಗಾಡಿಗಳು ಸಿಗುತ್ತೆ ಸರ್. ಎಲ್ಲ ಗಾಡಿ ಮೇಲೆ ಪ್ರೈಸಸ್ ಕಡಿಮೆ ಇರುತ್ತಾ? ಎಲ್ಲಾ ಗಾಡಿ ಮೇಲೆ 50,000 1 ಲಕ್ಷ, 50,000 1 ಲಕ್ಷ ಕಡಿಮೆ ಇರುತ್ತೆ ಕಡಿಮೆ ಇರುತ್ತೆ ಸರ್. ಹಾಗೇನೆ ಲೊಕೇಶನ್ ಎಲ್ಲ ಹೇಳ್ಬಿಡಿ ಸರ್, ಹೊಸ ಸಬ್ಸ್ಕ್ರೈಬರ್ ಇರ್ತಾರೆ. ಸರ್ ಲೊಕೇಶನ್ ನನ್ನ ಫೇಸ್. ಇನ್ನು ಹೊಸ ಸಬ್ಸ್ಕ್ರೈಬರ್ಸ್ಗೆ ಹೇಳ್ಬಿಡ್ತೀನಿ. ಇದು ಬನ್ನಘಟ್ಟ ರೋಡ್ ನಲ್ಲಿ ಜಯದೇವ ಹಾಸ್ಪಿಟಲ್ ಇದೆ. ಸ್ವಲ್ಪ ಮುಂದೆ ಬಂದ ಅರ್ಕೆರೆ ಸಿಗ್ನಲ್, ಅದು ರೈಟ್ ತಗೊಂಡಿದ ತಕ್ಷಣ RNS ಶೋರೂಮ್ ಇದೆ. ಪಕ್ಕದ ಹೈದರಾಬಾದ್ ಬಿರಿಯಾನಿ ಇದೆ, ಪಕ್ಕದ ಅಲ್ಫಾ ಕಾರ್ಸ್. ಸರ್ ಹಾಗೆ ಲೋನ್ ಬಗ್ಗೆ ಏನ್ ಹೇಳ್ತೀರಾ? ಸರ್ ಲೋನ್ ಅಂದ್ರೆ ಆಲ್ ಓವರ್ ಇಂಡಿಯಾನಲ್ಲಿ, ಸಾರಿ ಆಲ್ ಓವರ್ ಕರ್ನಾಟಕನಲ್ಲಿ ಮಾಡ್ಕೊಡ್ತೀನಿ. ಎಲ್ಲಾದ್ರೂ ಇರ್ಲಿ, ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕನಲ್ಲಿ ಸರ್ 0 ಡೌನ್ ಪೇಮೆಂಟ್ ಆಗುತ್ತಾ? ಪೂರ್ತಿ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. 10,000 ಇಲ್ಲ ಅಂದ್ರೆ ಪ್ರೊಫೈಲ್ ಸ್ವಲ್ಪ ಹಿಂದೆ ಮುಂದೆ ಆದ್ರೆ 50,000 ಕೊಡ್ಬೇಕು, 1 ಲಕ್ಷ ಕೊಡ್ಬೇಕು, 10,000 20,000 ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. 0 ಡೌನ್ ಪೇಮೆಂಟ್ ಸರ್ ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ? 12 ಮಾಡಲ್ ಮೇಲೆ ಆಗುತ್ತೆ ಸರ್. 12 ಮಾಡಲ್ ಮೇಲೆ ಲೋನ್ ಆಗುತ್ತೆ ಸರ್? 100% ಮಾಡಿಸ್ಕೊಡೋಣ ಸರ್. ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. 100% ಮಾಡೋಣ ಬನ್ನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಇವತ್ತು ಡೆಲಿವರಿ ಇದೆ ಸರ್ ಒಂದು ಕಾರು? ಹೌದು ಸರ್, ಡೆಲಿವರಿ ಇದೆ. ಓವರ್ ಆಲ್ ಅಲ್ಫಾ ಕಾರ್ಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಸರ್ ಸೂಪರ್ ಆಗೈತೆ, ಸುಳ್ಳಲ್ಬಾರ್ದು. Okay. ಅಂದ್ರೆ ಚೆನ್ನಾಗ್ ನೋಡ್ಕೊಂತಾರೆ. ಒನ್ ಮೋರ್ ಥಿಂಗ್, ಯಾಕೆ ಕಾರ್ ಎತ್ತಂದ್ರೆ ಗೊತ್ತಾಗ್ತಲ್ಲ ನನಗೆ, ಅಷ್ಟು ಕಾರುಗಳೈತೆ. ಆಮೇಲೆ ನಾವ್ ಸೆಲೆಕ್ಟ್ ಮಾಡಿ ಈ ಕಾರ್, ಬಟ್ ಹೇಳಿ 3 lakhs ಹೇಳಿದ್ದು, ಬಟ್ ನಂಗೆ ಲಾಸ್ಟ್ಲಿ 210 ಕೊಟ್ರು ಸರ್. 210 ಕೊಟ್ರು. 210. 3 ಲಕ್ಷ ಹೇಳಿ 210 ಕೊಟ್ರು. ಎಸ್ 210 ಕೊಡಿ. ಅಲ್ಲಿ 90,000 ಕಡಿಮೆ ಆಯ್ತಲ್ವಾ ಸರ್? ಸರ್ವಿಸ್ ಹೆಂಗಿತ್ತು ಸರ್ ನಮ್ದು? ಸರ್ವಿಸ್ ಏನ್ ಹೇಳುತ್ತಾರಿಲ್ಲ, ಸೂಪರ್ ಆಗಿತ್ತು. ಕಾರ್ ಹೆಂಗಿದೆ ಸರ್? ಕ್ವಾಲಿಟಿ ವೈಸ್ ಹೆಂಗಿದೆ ಸರ್ ಕಾರ್? ಬ್ಯೂಟಿಫುಲ್, ಚೆನ್ನಾಗೈತೆ. ಕಾರ್ ಏನು ಹೇಳುತ್ತಾನೆ ಇಲ್ಲ, ಸರ್ ಕಂಫರ್ಟಬಲ್ ಆಗಿದೆ ಸರ್. ಬಹಳ ಜನ ಬ್ಯಾಡ್ ಕಮೆಂಟ್ಸ್ ಕೊಡ್ತಾರೆ, ಈ ತರ ಆ ತರ ಅಂತ ವಿಡಿಯೋಸ್ ಒಳಗಡೆ. ಅದ್ ಬಗ್ಗೆ ಏನ್ ಹೇಳ್ತೀರಾ ಸರ್? ನೀವು ಇಲ್ಲಿ ಬಂದಾದ್ಮೇಲೆ ಯಾವ ತರ ಗಾಡಿ ಇದೆ? ಸ್ವಲ್ಪ ಜನ ಹೊಟ್ಟೆ ನೋವಾಗಿ ಸ್ಕ್ರಾಪ್ ಗಾಡಿ ಇದೆ ಅಂತ ಹಾಕ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ. 7,000 ಹೇಳ್ತಾರೆ, ಹೌದು. ಬಂದ್ರೆ ಗೊತ್ತಾಗೋದು. ಬನ್ನಿ ಇಸ್ಕೊಂಡ್ ಹೋಗಿ, ಚೆನ್ನಾಗಿದೆ ಕಾರ್. ಅದು ಮಾತ್ರ ಆನೆಸ್ಟ್ ಹೇಳ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ. ಏನ್ ಸರ್ ಇವತ್ತು ಬೇರೆ ಲೋಕಲ್ ಇದ್ದೀರಾ? ಸರ್ ಇವತ್ತು ಫ್ರೀಡಮ್ ಸರ್ ಇವತ್ತು ಸಿಕ್ಕಿದ್ದು ನಮ್ ಇಂಡಿಯಾಗೆ 1947 ನಲ್ಲಿ. ಅದಕ್ಕೆ ನಮ್ಗೆ ಬಟ್ಟೆ ಇಲ್ಲ ಅಂದ್ರೆ ಫ್ಲಾಗ್ ಬೇಕು. ಫ್ಲಾಗ್ ಬೇಕೇ ಬೇಕಾ ಸರ್? ಫ್ಲಾಗ್ ಬೇಕೇ ಬೇಕು ನಮ್ ಇಂಡಿಯಾದು. ಸರ್ ಹಾಗೆ ನೆಕ್ಸ್ಟ್ ಸರ್ ಇವಾಗ ಕಾರ್ ಬಗ್ಗೆ ಡೀಟೇಲ್ ಹೇಳ್ತೀರಾ? ಸರ್ ಕಾರ್ ಬಗ್ಗೆ ಇದು ಶೆವರ್ಲೆಟ್ ಬಿಟ್
ಯಾವ ಮಾಡಲ್ ಹೇಳಿ 2012 ಮಾಡಲ್ 12 ಮಾಡಲು ನಿಂಗೆ ಹೇಳ್ದೆ ಒಂದೊಂದ್ ಗಾಡಿ ಮೇಲೆ 50,000 ಒಂದೊಂದ್ ಲಕ್ಷ ಡಿಸ್ಕೌಂಟ್ Okay. ಗಾಡಿ ಪ್ರೈಸ್ ಇದು 220 ಬರೀ 160ಗೆ ಡೀಸೆಲ್ ಗಾಡಿ ಅದನ್ನು 12 ಮಾಡಲ್ ಡೀಸೆಲ್ LT ಪೌಂಡ್ ಪೊಸಿಷನಿಂಗ್ AC ಎಲ್ಲ ಬರುತ್ತೆ ಫುಲ್ಲಿ ಲೋಡೆಡ್ ವೆಹಿಕಲ್ 25 ಮೈಲೇಜ್ ಬರುವ ಗಾಡಿ ಬರೀ 1,60,000 ಕೊಡ್ತೀನಿ 25 ಮೈಲೇಜ್ ಬರುತ್ತೆ ಸರ್ ಇದು 100% ನೀವು ಕೇಳ್ರು ಅಲ್ಲ 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ ಅಂತ ಗಾಡಿ ಹಾ, sir. ಆಗುತ್ತೆ ನೋಡಿ ಫಸ್ಟ್ ಗಾಡಿ 0 ಡೌನ್ ಪೇಮೆಂಟ್ ನಲ್ಲಿ ಸರ್ ಯಾವ ಒಂದು ಲಕ್ಸುರಿ ವೆಹಿಕಲ್ ಆಗಿರ್ಬೇಕು ಹಾಗೇನೆ ಸಿಟಿ ಓಡಿಸಕ್ಕೆ ಒಂದು ಬೆಸ್ಟ್ ವೆಹಿಕಲ್ ಆಗಿರ್ಬೇಕು ಸರ್ ಬನ್ನಿ ಸರ್ ಸಿಟಿನಲ್ಲಿ ಹೊಡೆದದು ಹೊಂಡಾ ಸಿಟಿ ಕೊಡ್ಬಿಡ್ತೀನಿ ಸಿಟಿ ಓಡಿಸೋದು ಹೋಂಡಾ ಸಿಟಿ ಹೋಂಡಾ ಸಿಟಿ ಕೊಡ್ತೀನಿ ನೋಡಿ ಆಫ್ಟರ್ ಮಾರ್ಕೆಟ್ ಮ್ಯಾಕ್ ವೀಲ್ಸ್ ಇದೆ ಯಾವ ತರ ಇದೆ ಮ್ಯಾಕ್ ವೀಲ್ಸ್ ಸರ್ ಹಾಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್ ಇದ್ರದ್ದು ಸರ್ ಇದ್ನಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿ ತುಂಬಾ ಜಬರ್ದಸ್ತ್ ಇದೆ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಕೇಳ್ರು ಅಲ್ಲ ಸರ್ ಹಾಗೆ ಮಾಡಲ್ ಹೇಳ್ಬಿಡಿ ಸರ್ ನಮ್ಗೆ ಸರ್ ಮಾಡಲ್ 2005 ಮಾಡಲ್ ಸೆಕೆಂಡ್ ಓನರ್ ಎಲ್ಲ ಪೌಂಡ್ ಪೋಸ್ಟರಿಂಗ್ AC ಲೆದರ್ ಸೀಟ್ ಡಿಫಾಗ್ ಎಲ್ಲ ಬರುವ After market Mac wheel. ಮಾರ್ಕೆಟ್ ಮ್ಯಾಕ್ ವೀಲ್ಸ್ ಚೀಪ್ ಪ್ರೈಸ್ ನಲ್ಲಿ ಬೇಕು ಅಂತ ಹೇಳ್ರು ಅಲ್ಲ ಸರ್ ಪ್ರೈಸ್ ನ ಬರೀ ಒಂದೇ 1 ಲಕ್ಷ ಕೊಡ್ಬಿಡಿ ಬರೀ 1 ಲಕ್ಷ ಬರೀ ಒಂದೇ 1 ಲಕ್ಷ ಕೊಡ್ತೀನಿ ಮಾಡಲ್ ಎಲ್ಲ ಆಗಿರ್ಬೇಕು ಹಾಗೆ ನ್ಯೂ ಶೇಪ್ ಆಗಿರ್ಬೇಕು ನಮ್ ವೀಕ್ಷಕರಿಗೆ ಒಂದು ಫೈಟಿಂಗ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಕೊಡ್ಬೇಕು ಸರ್ ಯಾವ್ದಿದೆ ಸರ್ ವೆಹಿಕಲ್ ಬನ್ನಿ ಸರ್ ನೀವು ಅಷ್ಟು ಫೈಟ್ ಮಾಡ್ತಾ ಇದ್ದೀರಾ ಅಂದ್ರೆ ಬ್ಯಾಕ್ ನ ನ್ಯೂ ಶಾಪ್ ನಲ್ಲಿ ಕಮ್ಮಿ ಇರುವ ಗಾಡಿ ಬರೀ 1,80,000ಗೆ 2010 ಮಾಡಲ್ ನ್ಯೂ ಶಾಪ್ ಅದನ್ನು ಪವರ್ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಇರುವ ಗಾಡಿ ಬರೀ ಎಷ್ಗೆ ಹೇಳಿ 180 ಹೋಂಡಾ ಸಿಟಿ ಬರುವ ಗಾಡಿ ಏರ್ ಬ್ಯಾಗ್ ABS ಏರ್ ಬ್ಯಾಗ್ ಗಾಡಿ 735 ಕೊಡ್ತೀನಿ ಬನ್ನಿ ಹಿಂದೆ ಎಷ್ಟು ಸರ್ ಹೋಂಡಾ ಜಾಸ್ 2009 ಮಾಡಲ್ ಏರ್ ಬ್ಯಾಗ್ ABS ಮ್ಯಾಕ್ ವೀಲ್ ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ ಪ್ರೈಸ್ ಗೆ ಸಿಗದೇ ಇಲ್ಲ ಏರ್ ಬ್ಯಾಗ್ ಗಾಡಿ ಬರೀ 7,35,000ಗೆ 9 ಮಾಡಲ್ ಹೋಂಡಾ ಸಿಟಿ ಬರುವ ಗಾಡಿ ಜಾಸ್ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಕೊಡ್ತೀನಿ ಸರ್ ಬರೀ 2,35,000ಗೆ 2,35,000 ನೆಕ್ಸ್ಟ್ ಇನ್ನೊಂದು ಲೋ ಬಜೆಟಾ ಸರ್ ಲೋ ಬಜೆಟ್ ನಲ್ಲಿ ಮಾಡಲ್ ಇರುವ ಗಾಡಿ ಡೀಸೆಲ್ ಅದನ್ನು ಇದು ಬರೋದು ನಿಮ್ಗೆ ಶಿಫ್ಟ್ ಇಂಜಿನ್ ಬರೋದು ಫಿಯಟ್ ಪುಂಟೋ 2010 ಮಾಡಲ್ ತುಂಬಾ ಗಟ್ಟಿ ಬಾಡಿ ಸರ್ ಇದು ಓಕೆ ಜಬರ್ದಸ್ತ್ ಬಾಡಿ ಇದು ಪೌಂಡೋ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ ತುಂಬಾ ಸೈಕ್ ಇದೆ 2010 ಮಾಡಲ್ದು ಮ್ಯಾಗಲ್ ಕೂಡ ಇದೆ ಸರ್ ಟಾಪ್ ಅಂಡ್ ಬರ್ತದೆ ಸರ್ ಇದು ಹೌದು ಸರ್ ಇಮೋಷನ್ ಪ್ಯಾಕ್ ಪ್ರೈಸ್ ನಾನು ಹೇಳ್ದೆ ಅಲ್ಲ ಕರೆಂಟ್ ಶಾಕ್ ಗಿರ್ಗಿರಿ ಅಂತ ಹೊಡಿಬೇಕು ಹೌದು ಅಂತ sir. ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಸರ್ ಹೇಳ್ಬಿಡಿ ಸರ್ ಅದನ್ನ ಸರ್ ಇದು 2010 ಮಾಡಲ್ದು ಡೀಸೆಲ್ ಗಾಡಿ Okay. ಅದೂನು ಫಿಯಟ್ ಪುಂಟೋ ಎಜ್ಗೆ ಹೇಳಿ 280 ತಿಳ್ಕೊಂಡಿದ್ದೀರಾ ಡೈರೆಕ್ಟ್ 1 ಲಕ್ಷ ಡಿಸ್ಕೌಂಟ್ ಹೇಳ್ದೆ ಅಲ್ಲ 180 ಕೊಡ್ತೀನಿ 180 ಸರ್ ಇದು ಬರೀ 180 ಇನ್ನೊಂದು 17 ಮಾಡಲ್ ಸಿಂಗಲ್ 29,000 ನೋಡಿರೋ ಗಾಡಿ ಮಾಡಲ್ ಗಾಡಿ 7,30,000 ಕೊಡ್ತೀನಿ ಬನ್ನಿ ಯಾವ ಸರ್ ತೋರಿಸ್ಬಿಡಿ ಇಲ್ಲ ಇದೆ ನೋಡಿ ತೋರಿಸಿ ಸರ್ ಸರ್ ಡಸ್ಟನ್ ಡೆಟ್ಸನ್ ರೆಡಿ ಗೋ ಓಕೆ ರೆಡಿ ಆಗಿ ಹೋಗ್ತಾ ಇರ್ಬೇಕು ಅಷ್ಟೇನಾ ಸರ್ ತಗೊಂಡ್ ರೆಡಿ ಆಗಿ ಹೋಗ್ತಾ ಇರ್ಬೇಕು ಡೆಟ್ಸನ್ ರೆಡಿ ಗೋ 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಓಕೆ ಯಾವ ಓನರ್ ವೆಹಿಕಲ್ ಹೇಳಿ ಸಿಂಗಲ್ ಓನರ್ ಸರ್ ಬಾಡಿ ಎಲ್ಲ ನೀಟ್ ಆಗಿದೆ ಸರ್ ಲೈಕ್ ವೆಹಿಕಲ್ ಎಲ್ಲ ಗಾಡಿ ಬಗ್ಗೆ ಕೇಳಬೇಡಿ ಸರ್ ಸರ್ ಹಾಗೆ ಫೀಚರ್ಸ್ ಸರ್ ಇದ್ರಲ್ಲಿ ಸರ್ ಫ್ಯೂಚರ್ ಇದ್ನಲ್ಲಿ ನಿಮ್ಗೆ ಎಲ್ಲ ಪವರ್ AC ಎಲ್ಲ ಬರುತ್ತೆ ಗಾಡಿ ತುಂಬಾ ಜಬರ್ದಸ್ತ್ ಇದೆ 17 ಮಾಡಲ್ ಸಿಂಗಲ್ ಓನರ್ 29,000 ನೋಡಿರುವ ಗಾಡಿ ಸಿಂಗಲ್ ಓನರ್ ಗಾಡಿ Sir, price ಮಾರ್ಕೆಟ್ ನಲ್ಲಿ 3,30,000 3,50,000 ಹೇಳ್ತಾರೆ ಹೌದು sir. 7,30,000ಗೆ ಸಿಂಗಲ್ ಎರಡು ಓನರ್ ಮೂವತ್ತು. ಬರೀ 7,30,000ಗೆ ಸಿಂಗಲ್ ಓನರ್ದು ಅದೊಂದು 17 ಮಾಡಲ್ ಗಾಡಿ ಕೊಡ್ತೀನಿ ಸರ್ ಸರ್ ಇನ್ನೊಂದು ಎಲೆಕ್ಟ್ರಿಕಲ್ ಗಾಡಿನ ಸರ್ ನಮ್ಗೆ ಸರ್ ಎಲೆಕ್ಟ್ರಿಕ್ ವೆಹಿಕಲ್ ಓಕೆ ಇದು ಬರೀ ಚಾರ್ಜ್ ಮಾಡ್ಕೊಂಡು ಓಡಿಸ್ತಾ ಇರ್ಬೇಕು ಅಷ್ಟೇ ಸರ್ ಎಷ್ಟು ರೂಪಾಯಿ ಚಾರ್ಜ್ ಸರ್ ಇದು ಎಲ್ಡ್ ಯೂನಿಟ್ ಸರ್ ಎಲ್ಡ್ ಯೂನಿಟ್ 12 ರೂಪಾಯಿ ಸರ್ 12 ರೂಪಾಯಿಗೆ 100 ಕಿಲೋಮೀಟರ್ 100 ಕಿಲೋಮೀಟರ್ ಆರಾಮಾಗಿ ಕೊಡ್ಕೊಂಡು ಒಳ್ಳೆ mileage ನಲ್ಲಿ ನೀವು ಆರಾಮಾಗಿ ಪೂರ್ತಿ ಬೆಂಗಳೂರು ತಿರ್ಗಾಡೋಕೊಂಡು ಬರ್ಬೋದು ಸರ್ ಸರ್ ಹಾಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್ ನೀರ್ ಬಾಟಲ್ ತಗೊಂಡ್ರೆ 20 ರೂಪಾಯಿ ಓಕೆ 12 ರೂಪಾಯಿನಲ್ಲಿ ನೀವು ಆರಾಮಾಗಿ ಪೂರ್ತಿ ಬೆಂಗಳೂರು ಆಡ್ಕೊಂಡು ಬರ್ಬೋದು ಸರ್ ಸರ್ ಹಾಗೆ ಡೀಟೇಲ್ಸ್ ಸರ್ ಇದ್ರದ್ದು ಸರ್ ಡೀಟೇಲ್ 2014 ಮಾಡಲ್ ಪೌಂಡ್ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಇರುವ ಗಾಡಿ ಬರೀ ಈ ಗಾಡಿ ನಿಮಿಷ್ಕರಿಗೆ 1,80,000ಗೆ ಕೊಡ್ಬಿಡ್ತೀವಿ ಸರ್ 180 180ಗೆ ಇದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಪ್ರಯತ್ನ ಪಡ್ತೀನಿ ಬರೀ 12 ರೂಪಾಯಿ ಚಾರ್ಜ್ 100 ಕಿಲೋಮೀಟರ್ ಹೌದು ಮಾಡಲ್ ಆಗಿರ್ಬೇಕು ಹಾಗೆ ಯಾವ್ದೋ ಒಂದು 20 ಲಕ್ಷದ ಗಾಡಿ ಒಂದು 10 ಲಕ್ಷದ ಯಾವ್ದಾದ್ರು ಗಾಡಿ ತೋರಿಸಿ ಸರ್ ಸರ್ 10 ಲಕ್ಷ ಇನ್ನ ಕಮ್ಮಿಗೆ ಕೊಡ್ಬಿಡ್ತೀನಿ ಎಷ್ಟ್ ಸರ್ ಅದು? ಯಾವ್ದು ನೋಡಿ ಸರ್ ಇಲ್ಲಿ 2019 ಮಾಡಲ್ ಆಟೋಮೆಟಿಕ್ ಯಾವ ತರ ಇದೆ 18 ಲಕ್ಷ ಗಾಡಿ ಏನು 50% ನಲ್ಲಿ ಕೊಡ್ಬಿಡ್ತೀನಿ 9 ಲಕ್ಷ ಅಂತ ಅದಕ್ಕಿಂತ ಕಮ್ಮಿ ಕೊಡ್ತೀನಿ 40% Sir, ಹೇಳಿ sir, ಪ್ರಯತ್ನ. ಸರ್ 7,25,000 ಕೊಡ್ತೀನಿ ಇಕೋ ಸ್ಪೋರ್ಟ್ಸ್ 19 ಮಾಡಲ್ ಅದೂನು ಸರ್ ಬೆಸ್ಟ್ ಪ್ರೈಸ್ ಸರ್ ಆಕ್ಚುಲಿ ಹಂಗೆ ಸರ್ ಫೀಚರ್ಸ್ ನೋಡಿ ಸರ್ ಫ್ಯೂಚರ್ಸ್ ಆಟೋಮೆಟಿಕ್ LED ಇದೆ ಅಲ್ಲ ಸರ್ ಅದನ್ನ ಒಳಗಡೆ Okay. ಕಂಪ್ನಿಯಿಂದ ಬರೋದು LED ಬರೀ ಅದು 1 ಲಕ್ಷ ರೂಪಾಯಿ LED ಇದೆ ಗಾಡಿ ಯಾವ ತರ ಇದೆ ನೋಡಿ ಸರ್ ಗನ್ ಬುಲೆಟ್ ಗನ್ ಗಡ 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 ಹೊಡಿಬೇಕು ಆ ತರ ಬುಲೆಟ್ ಗನ್ ತರ ಇದೆ ಈ ಗಾಡಿ Sir, ಗಾಡಿ ಮಾತ್ರ 19 ಸಖತ್ ಮಾಡಲ್ ಇದೆ ಗಾಡಿ ಸರ್ ಮಾರ್ಕೆಟ್ ನಲ್ಲಿ 11 ಲಕ್ಷದಿಂದ ಕಮ್ಮಿ ಇಲ್ಲ ಗಾಡಿ ಜಬರ್ದಸ್ತ್ ಇದೆ ಬರೀ 7,25,000ಗೆ ಸರ್ ಲೋನ್ ಎಷ್ಟಾಗುತ್ತೆ ಸರ್ ಹಂಗೆ ಅದಕ್ಕೆ ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಇಲ್ಲ 50,000 1 ಲಕ್ಷ ತಗೊಂಡ್ ಬರ್ಬೇಕು ಆಗ್ಬಿಡುತ್ತೆ ಬನ್ನಿ ಇನ್ನೊಂದು ಲೇಟೆಸ್ಟ್ ಗಾಡಿ 2020 ಮಾಡಲ್ ಕ್ರೇಟಾ ತರ ವೆನ್ಯೂ
ಬನ್ನಿ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ. ಸರ್ ಏನ್ ಸರ್ ಇದು ಕ್ರೇಟಾ ಶೇಪ್ ಅಲ್ಲಿ ಇದೆ, ಕ್ರೇಟಾನಾ ಸರ್ ಇದು? ಇಲ್ಲ ಸರ್, ಇದು ವೆನ್ಯೂ ನೆಕ್ಸ್ಟ್ ಲೆವೆಲ್. ಓಕೆ ಸರ್, ನೆಕ್ಸ್ಟ್ ಲೆವೆಲ್ ಗಾಡಿ ಇದು. Sir, ಹಾಗೆ details. ಮಾಡೆಲ್ ಗಾಡಿ ಇದು. ಎಷ್ಟು ಹೇಳಿ? 19 model. 19 ಮಾಡೆಲ್ ಗಾಡಿ. ಏನ್ ಸರ್ ಹೇಳ್ತಾರ 14 ಲಕ್ಷ ಇದೆ, 8 ಲಕ್ಷ ಆದ್ರೂ ಹೇಳ್ತಾರ. ಏನ್ 3-4 ವರ್ಷ ಹಿಂದೆ ಹಳೆ ಗಾಡಿ ಅಂತ ಪ್ರೈಸ್ ಇವಾಗ್ಲೇ ಹೇಳ್ಬಿಡ್ತೀನಿ. ಹೇಳ್ಬಿಡಿ ಸರ್. ತಾಳ್ಮೆ ಮಾಡ್ಬೇಡಿ. ಹೇಳ್ಬಿಡಿ. 7.5 ಲಕ್ಷ ಕೊಡ್ಬಿಡ್ತೀನಿ. 7.5 ಸರ್ ಇದು? 750 ವೆನ್ಯೂ ಸರ್. ಹಾಗೆ ಲೋನ್ ಬಗ್ಗೆ ಹೇಳ್ಬಿಡಿ ಸರ್. ಲೋನ್ ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ನಲ್ಲಿ. ಇಲ್ಲಂದ್ರೆ 50,000 1 ಲಕ್ಷ ತಗೊಂಡ್ ಬರ್ಬೇಕು. ಎಲ್ಲ ಫೀಚರ್ಸ್ ಸಮೇತ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡೀಪ್ ಫಾಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಎಲ್ಲ ಫ್ಯೂಚರ್ ಸಮೇತ ಗಾಡಿ Fully loaded. ಸರ್. ಈ ಗಾಡಿ ಹೇಳ್ತಾ ಇದೀನಿ ಅಲ್ಲ ಸರ್, ಪ್ರೈಸ್ ನಿಮ್ಗೆ ಹೇಳಿದ್ರೆ 50,000 1 ಲಕ್ಷ ಕಮ್ಮಿ ಮಾಡ್ತೀನಿ ಅಂತ. 2.5 ಲಕ್ಷ 3 ಲಕ್ಷ ಎಳ್ ಗಾಡಿ ಮೇಲೆ 3-4 ಲಕ್ಷ ಕಮ್ಮಿ ಮಾಡ್ಬಿಟ್ಟಿದೀನಿ ಬರೀ. ಓಕೆ ಸರ್. ಯಾವ ಸರ್ ಇದು? ಬ್ಲಾಕ್ ಬೆರಿ ಸರ್? ಜೀಪ್ ಕಾಂಪಸ್ ಸರ್. ನೋಡಿ ಸರ್, ಎಷ್ಟು ತರ್ಸಿ ಸರ್ ಜೀಪ್ ಇಲ್ಲಿ. ಇದು 20,000 ಶೋರೂಮ್ ಇಂದ ರೆಕಾರ್ಡ್ ಓಡಿದೆ. ಬರೀ 20,000? ಬರೀ 20,000 ರೆಕಾರ್ಡೆಡ್ ಓಡಿದೆ. 2021 ಮಾಡಲ್, ಲಾಂಗಿಟ್ಯೂಡ್ ಆಪ್ಷನಲ್ ವೆಹಿಕಲ್ ಇದು. ಹಾ ಸರ್. ಲಾಂಗಿಟ್ಯೂಡ್ ಆಪ್ಷನಲ್ ವೆಹಿಕಲ್. ಗಾಡಿ ಜಬರ್ದಸ್ತ್ ಇದೆ Sir, fully top end ಆ? ಫುಲ್ಲಿ ಟಾಪ್ ಎಂಡ್ ಗಾಡಿ. ನಲ್ಲಿ ಒಂದ್ ಸ್ಕ್ರಾಚ್, 1 ಡಿಂಟ್ 1 ಇಂಚ್ ಏನು ಇಲ್ಲ. ಗಾಡಿ ಅಷ್ಟು ಜಬರ್ದಸ್ತ್, ಅಷ್ಟು ಸೈಕ್ ಇದೆ ಸರ್. ಫುಲ್ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್ ಇದು? ಟೋಟಲ್ ಶೋರೂಮ್ ಟೈಸ್ ನಲ್ಲಿ. ಸರ್ ಹಾಗೆ ಫೀಚರ್ಸ್ ಅಂತ ಹೇಳಿ ಸರ್. ಶೋರೂಮ್ ಇಷ್ಟಿನ ಇಷ್ಟು ದೊಡ್ಡಿದೆ ಸರ್. ಅಷ್ಟು ದೊಡ್ಡದಿದೆ ಸರ್? ಕರೆಂಟ್ ಬಿಲ್ ತರ ಇದೆ. Okay. ಏನಾದ್ರು ಡ್ಯೂ ಮಾಡ್ಬಿಟ್ರೆ ಕರೆಂಟ್ ಬಿಲ್ ಬರುತ್ತಲ್ಲ, ಅಷ್ಟು ದೊಡ್ಡದು. Okay. ಅಷ್ಟು ದೊಡ್ಡದು ಶೋರೂಮ್ ಇಷ್ಟಿನ ಇದೆ ಸರ್ ಹಾಗೆ ಫೀಚರ್ಸ್ ಹೇಳ್ಬಿಡಿ ಸರ್. ಓಡಿಸಿರೋದು ಗಾಡಿ ಎಲ್ಲ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್, ಡೀಪ್ ಫಾಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್. ಸರ್ ನನ್ಗೆ ಗೊತ್ತಿರಲ್ಲ ಅಷ್ಟು ಫೀಚರ್ಸ್ ಇದ್ದು ಒಳಗಡೆ. ಇದೆ ಅಂತೀರಾ ಸರ್ ಫೀಚರ್ಸ್? 101% ನನಗೆ ಗೊತ್ತಿರುತ್ತೆ. ಬನ್ನಿ ನೀವು. Okay. ಎಲ್ಲ ಫ್ಯೂಚರ್ ಸಮೇತ ನೀವು ಬಂದ್ರೆ ಬರೀ ಫ್ಯೂಚರ್ ಎಕ್ಸ್ಪ್ಲೇನ್ ಮಾಡಕ್ಕೆ 3 ಅವರ್ ಬೇಕು. Sir, ಹಾಗೆ ಈ price? ಗಾಡಿ 34 ಲಕ್ಷ ಸರ್. Showroom ದು? ಲ್ಯಾಕ್ಸ್. ಏನ್ 17 ಲ್ಯಾಕ್ಸ್ ಕೊಡ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ಹೇಳ್ಬಿಡಿ sir, price. ಸರ್ 16 ಲ್ಯಾಕ್ಸ್ ಕೊಡ್ತೀನಿ ಸರ್. ಜಿಪ್ ಕಾಂಪಸ್ ಬರೀ ಬರೀ 16 ಲಕ್ಷ. ಲಕ್ಷಗೆ ಸರ್. 21 ಮಾಡಲ್. ಚಾನ್ಸೇ ಇಲ್ಲ. 20,000 ಓಡಿರೋ ಗಾಡಿ, 20,000 ಓಡಿರೋ ಗಾಡಿ 14 ಲಕ್ಷಕ್ಕೆ ಸಿಗಕ್ಕೆ ಚಾನ್ಸೇ ಇಲ್ಲ, ಸಾಧ್ಯನೂ ಇಲ್ಲ. ಯಾಕಂದ್ರೆ ಡೆಲ್ಲಿ MH ಯಾವ್ದಾದ್ರು ಆಲ್ ಓವರ್ ಇಂಡಿಯಾ ನೋಡ್ಕೊಂಡು ಬಂದ್ಬಿಡಿ. ನಂಬರ್ ಪ್ಲೇಟ್ ತೋರಿಸ್ಬಿಡಿ. ಪ್ಯೂರ್ KA ಗಾಡಿ ಕೊಡ್ತೀನಿ ನಾನು. ಬರೀ 14 ಲಕ್ಷಕ್ಕೆ 21 ಮಾಡಲ್ ಜಿಪ್ ಕಾಂಪಸ್ ಕೊಡ್ತೀನಿ. ಡಸ್ಟರ್ ತುಂಬಾ ಜನ ಕಮೆಂಟ್ ಅಲ್ಲಿ ಹಾಕ್ತಿದ್ರು ಸರ್. ಡಸ್ಟರ್ 2015 ಮಾಡಲ್ ಎಳ್ಳೆಡ್ ಡಸ್ಟರ್ ಇದೆ. ಹೌದಾ ಸರ್? ಎರಡೂ NOC ಸಮೇತ ಕೊಡ್ಬಿಡ್ತೀನಿ ಸರ್. ಡೀಟೇಲ್ಸ್ ಸರ್. ಇದು NOC ಸಮೇತ ನಿಮ್ಗೆ ಬೇಕಂದ್ರೆ ಡಸ್ಟರ್ ಗಾಡಿ ಬನ್ನಿ ಓಡಿಸಿ ಆಮೇಲೆ ಹೇಳಿ ಗಾಡಿ ಯಾವ ತರ ಇದೆ ಅಂತ. ಗನ್ ತರ ಇದೆ. Sir, model owner ಹೇಳ್ಬಿಡಿ sir. ಈಗ ಗಾಡಿ ಇದು 20+ ಮೈಲೇಜ್ ಬರುತ್ತಾ? ಅದನ್ನು 85 PS ಇದು 20+ ಮೈಲೇಜ್ ಬಂದಿಲ್ಲ ಅಂದ್ರೆ ನೀವು ಏನ್ ಹೇಳ್ತೀರಾ? ಅದೇ ಅದು. ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಚಾಕ್ಲೇಟ್ ಕಲರ್. Okay. ಚಾಕ್ಲೇಟ್ ಅಂತ ತಿನ್ಕೊಂಡ್ಬೇಡಿ. ಆ ಕಲರ್ದು ಇದೆ. ಇದು ಜಬರ್ದಸ್ತ್ ಇದೆ ಸರ್. ಹಾಗೆ ಓನರ್ ಮಾಡಲ್ ಸರ್. ಓನರ್ ಬಂದು ಸೆಕೆಂಡ್ ಓನರ್. ಮಾಡೆಲ್ ಬಂದು 2015. Sir, ಹಾಗೆ 2,15,000 ಗಾಡಿ ಮಾರ್ಕೆಟ್ ನಲ್ಲಿ 5.5 ಲಕ್ಷ ಇಂದ ಕಮ್ಮಿ ಇಲ್ಲ. ಹೌದು. ನಮ್ಮ ಹತ್ರ ಡೈರೆಕ್ಟ್ ಬನ್ನಿ ಸರ್. 15 ಮಾಡೆಲ್ ಗಾಡಿ ವಿತ್ NOC ಬರೀ 3,80,000 ಕೊಡ್ಬಿಡ್ತೀನಿ ಸರ್. 3,80,000 ಬರೀ 3,80,000 15 ಮಾಡೆಲ್ ಕೊಡ್ತೀನಿ ಸರ್. ಬನ್ನಿ ಸರ್. ಸರ್. ನೆಕ್ಸ್ಟ್ ಇನ್ನೊಂದು ಸರ್ ಸರ್ ಇದು ನಿಮ್ಗೆ ಚಾಕ್ಲೇಟ್ ಬೇಡ, ವೈಟ್ ಕಲರ್ ಬೇಕು, ಬನ್ನಿ. ಅದನ್ನು ಕೂಡ NOC ಸಮೇತ. Sir, 2014 ಮಾಡಲ್ ಆಪ್ಷನಲ್ ವೆಹಿಕಲ್ ಸರ್. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಇದನ್ನು 20+ ಮೈಲೇಜ್ ಬರುತ್ತೆ. ಹಾ ಸರ್. ಸರ್ ಅದು 15 ಮಾಡಲ್ 380 ಹೇಳ್ತಾ ಅಲ್ಲ. Okay. ಇದು 14 ಮಾಡಲ್ ಡೈರೆಕ್ಟ್ ಹೋಗಿ ಸರ್. ಒಂದೇ ಶಾಟ್ 360 ಕೊಡ್ತೀನಿ. 360 ಸರ್. 3,60,000 ಎಷ್ಟ ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ 2016 ಮಾಡಲ್ ಸಿಂಗಲ್ ಆಟೋಮೆಟಿಕ್ ಸಿಟಿ ಒಳಗಡೆ ಓಡಿಸಕ್ಕೆ ತುಂಬಾ ಜಬರ್ದಸ್ತ್ ಗಾಡಿ ಅಂದ್ರೆ ಮಾರುತಿ ಸುಜುಕಿ ಸೆಲೀರೋ. ಓಕೆ. ಇದು ಗಾಡಿ ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ. ಶಾಕಿಂಗ್ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. 4.5 ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿನಲ್ಲಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವ ಗಾಡಿ. ಬರೀ ನಿಮಿಷ್ಕರಿಗೆ ಎಷ್ಗೆ ಹೇಳಿ ಸರ್? ಹೇಳ್ಬಿಡಿ ಸರ್ ನೀವೇ ಅದನ್ನ. ಸರ್ 360 ಕೊಡಿ ಹೋಗಿ ಸರ್. ತಗೊಂಡೋಗಿ 360 ಬರೀ 3,60,000 ಕೊಡ್ಬಿಡ್ತೀವಿ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಸಿಟಿ ನಲ್ಲಿ ಓಡಿಸಕ್ಕೆ ತುಂಬಾ ಜಬರ್ದಸ್ತ್ ಗಾಡಿ ತಗೊಂಡ್ ಬಂದಿದ್ದೀವಿ. ಕ್ವಿಡ್, ರೆನಾಲ್ಡ್ ಕ್ವಿಡ್. 3 ಗಾಡಿ ಇದೆ. 1, 2, 3 ಟೋಟಲ್ 3 ವೆಹಿಕಲ್ಸ್ ಇದೆ ಸರ್. ಇದು ಡೀಟೇಲ್ಸ್ ಹೇಳ್ಬಿಡಿ ಸರ್. ಇದು ಕ್ವಿಡ್ 2016 ಮಾಡಲ್. ಓಕೆ. ಮಾರ್ಕೆಟ್ ಅಲ್ಲಿ ಇಲ್ಲ ನಾನು 3.5 ಲಕ್ಷ ಇದೆ ಸರ್. ಹೌದು ಸರ್. 3,50,000 ಇದೆ. ಹಾ ಸರ್. ಇಲ್ಲ ಸರ್ 3,50,000. ನಮ್ಮ ವೀಸ್ಕರಿಗೆ ಇಂಡಿಪೆಂಡೆಂಟ್ ಡೇ ಸೆಲಿಬ್ರೇಷನ್
ನಲ್ಲಿ 350 ತಗೊಳಲ್ಲ, ಬರೀ 2,70,000 ಕೊಡ್ತೀನಿ. 2,70,000. ಮಾರುತಿ ಸುಜುಕಿ ಸಾರಿ ರೆನಾಲ್ಟ್ ಕ್ವಿಡ್ 2016 ಮಾಡಲ್ ಸೆಕೆಂಡ್ ಓನರ್ ಪೌಂಡ್ ಪೊಸಿಷನಿಂಗ್ ಎಲ್ಲ ಇರುವ ಗಾಡಿ ಬರೀ 2,70,000 ಕೊಡ್ಬಿಡ್ತೀವಿ ಸರ್ ಈ ಕ್ವಿಡ್ ಡೀಟೇಲ್ಸ್ ಹೇಳಿ ಸರ್ ನಮ್ಗೆ. ಇದು 2018 18 ಮಾಡಲ್ ಇದು ರೆನಾಲ್ಟ್ ಕ್ವಿಡ್ ಓಕೆ. ಗಾಡಿನಲ್ಲಿ ನೋಡಿ ಎಷ್ಟು ಜಬರ್ದಸ್ತ್ ಇದೆ, ಎಲಿಫೆಂಟ್ ಗ್ರೇ ಕಲರ್ ನಲ್ಲಿ ಪೌಂಡ್ ಪೊಸಿಷನಿಂಗ್ ಎಲ್ಲ ಬರುತ್ತೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಈ ಗಾಡಿ ಹೋಗಿ ಸರ್ ಮಾರ್ಕೆಟ್ ನಲ್ಲಿ 425 4 lakhs ಇಂದ ಕಮ್ಮಿ ಇಲ್ಲ. ಹೌದು. ಡೈರೆಕ್ಟ್ 350 ಕೊಡ್ಬಿಡ್ತೀವಿ ಸರ್. ಇದು 350. ಅಂದ್ರೆ ಅದು ಎಷ್ಟು ಹೇಳಿದ್ರೆ ಸರ್ ಪ್ರೈಸ್? ಇದು 270, ಇದು 350 ಸರ್. ಇದು ಸರ್ ಇನ್ನೊಂದು ಇದೆ ಇದ್ರ ಕ್ವಿಡ್, ಅದೇನ್ ಸರ್ ಪ್ರೈಸ್? ಬನ್ನಿ ಸರ್ 18 ಮಾಡಲ್ ಸೇಮ್ ಆಕ್ಷನ್ ಕ್ವಿಡ್ ಇದು ಸರ್. ಇದು 18 ಮಾಡಲ್ ಪೌಂಡ್ ಪೊಸಿಷನಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿನಲ್ಲಿ. 18 ಮಾಡಲ್ ಇದು ಮಾರ್ಕೆಟ್ ಅಲ್ಲಿ 4 ಇಂದ 425 ಇದೆ. ಬರೀ 3 ಲಕ್ಷಕ್ಕೆ 3,50,000 ಇದು 3.5. ಸರ್ 2-3 ಕ್ವಿಡ್ ಅಂದ್ರೆ ಇವು 4 ಇದೆ ಸರ್ ನಿಮ್ಮ ಹತ್ರ. 4 ಇನ್ನೊಂದು ಆಚೆ ಇದೆ ಸರ್. 5 ಇದೆ ಟೋಟಲ್. ನಮ್ಗೆ ಗ್ಯಾಪ್ ಇರಲ್ಲ ಸರ್, ಎಷ್ಟು ಇನ್ವೆಂಟರಿ ಇದೆ ನಮ್ಮ ಹತ್ರ. ಸಮುದ್ರ ಸರ್ ಇದು ಎಷ್ಟು ಸಮುದ್ರ ಯಾವ ಮೀನ್ ಬೇಕು ನಿಮ್ಗೆ ಇಲ್ಲಿ ಸಿಗ್ಬಿಡುತ್ತೆ ಸರ್. ಡೀಟೇಲ್ಸ್ ಸರ್ ಇದು 2016 ಮಾಡಲ್ ಸೆಕೆಂಡ್ ಓನರ್ ಪೌಂಡ್ ಪೊಸಿಷನಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ನಾನು ಹೇಳ್ತಾ ಇಲ್ಲ ನಿಮ್ಗೆ 270ಗೆ. ಹಾ ಸರ್. ಇದನ್ನು 270ಗೆ ಕೊಡ್ಬಿಡ್ತೀನಿ. ಇದು 270ಗೆ 100% ಕೊಡ್ಬಿಡ್ತೀನಿ ಸರ್. ಓಕೆ. ಎಷ್ಟು ಸರ್ ಸಾರಿ ಹುಂಡೈ i10 ಇದು 2013 ಮಾಡಲ್ದು. ಹಾ ಸರ್. 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಎಲ್ಲ ಪೌಂಡ್ ಪೊಸಿಷನಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ಬಗ್ಗೆ ಮಾತಾಡೋದು ಅವಶ್ಯಕತೆನೇ ಇಲ್ಲ ಸರ್. ಹಾಗೆ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಡಿ ಸರ್. ಅಲ್ಫಾ ಕಾರ್ ನಲ್ಲಿ ಎಲ್ಲ ಲೋ ಬಜೆಟ್. 3.5 ಲಕ್ಷದಿಂದ ಕಮ್ಮಿ ಸಿಗಲ್ಲ ಸರ್ ಮಾರ್ಕೆಟ್ ನಲ್ಲಿ. 2,80,000 ಕೊಡ್ತೀನಿ ಸರ್. 2.80. ಬರೀ 2,80,000ಗೆ 13 ಮಾಡಲ್ i10 ಕೊಡ್ತೀನಿ ಸರ್. ಸರ್ ಇವಾಗ ನಮ್ಗೆ i10 ತೋರಿಸಿದ್ರಿ, ಹಾಗೆ ನಮ್ಗೆ ವೈಟ್ ಕಲರ್ i20 ತೋರಿಸಿ ಸರ್. ಬನ್ನಿ ಸರ್, ಆಸ್ಟಾ ಕೊಡ್ತೀನಿ ಟಾಪ್ ಎಂಡ್ i20 ನಲ್ಲಿ. ಫುಲ್ಲಿ ಟಾಪ್ ಎಂಡ್ ಸರ್ ಇದು? ಫುಲ್ಲಿ ಟಾಪ್ ಎಂಡ್ ಅಲ್ವಾ ಸರ್? ಫುಲ್ಲಿ ಟಾಪ್ ಎಂಡ್ ವಿತ್ ಪೌಂಡ್ ಪೊಸಿಷನಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ ಸರ್. ವೈಟ್ ಕಲರ್ದು ಆಸ್ಟಾ ಟಾಪ್ ಎಂಡ್ 4 ಪೌಂಡ್ ಪೊಸಿಷನಿಂಗ್ ಎಸಿ ಏರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಕ್ ಸ್ಟೀರಿಂಗ್ ಕಂಟ್ರೋಲ್ ಸಮೇತ. ಬರೀ ನಿಮಿಷಗಳಿಗೆ ಎಷ್ಟು ಹೇಳಿ ಹೇಳ್ಬಿಡಿ ಸರ್ ನೀವು ಪ್ರೈಸ್ ನ. ಡೈರೆಕ್ಟ್ ಹೋಗಿ ಸರ್. ಏನ್ 3 ವಾರ ಅಂತ ತಿಳ್ಕೊಂಡಿದ್ದೀರಾ? ಆಸ್ಟಾ ನೀನ್ ಮಾಡಲ್ಲ ಹೇಳಿ ಸರ್. 760ಗೆ ಕೊಡ್ಬಿಡ್ತೀನಿ ಸರ್. 260. ಬರೀ 760ಗೆ ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಟಾಟಾ ಬೋಲ್ಟ್. ಟಾಟಾದು ಬೋಲ್ಟ್ ಇದು. ಓಕೆ. ಬೋಲ್ಟ್ ಹೆಂಗ್ ಗಟ್ಟಿ ಇರುತ್ತೆ ಆ ತರ ಗಟ್ಟಿ ಗಾಡಿ ಇದು ಗಟ್ಟಿ ಗಾಡಿ ಅಂತೀರಾ? ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸಿಂಗಲ್ ಓನರ್ 55,000 ಓಡಿದೆ ರೆಕಾರ್ಡೆಡ್. ಓಕೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಟಾಟಾ ಹಾಗೆ ಫೀಚರ್ಸ್ ಸರ್ ಇದರಲ್ಲಿ ಪೌಂಡ್ ಪೊಸಿಷನಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್. ಗಾಡಿ ಬಗ್ಗೆ ಮಾತಾಡೋದು ಇಲ್ಲ. 15 ಮಾಡಲ್ ಸಿಂಗಲ್ ಓನರ್. ಎಷ್ಟಿಗೆ ಕೊಡ್ತೀನಿ ಹೇಳಿ? ಡೌನ್ ಪೇಮೆಂಟ್ ನಲ್ಲಿ ಬರೀ 350ಗೆ ಕೊಡ್ಬಿಡ್ತೀವಿ ಸರ್. 0 ಡೌನ್ ಪೇಮೆಂಟ್? ಹೌದು ಸರ್. ಬರೀ 350 ಅಷ್ಟೇ. ಎಷ್ಟೊಂದು ನಮ್ಮ ಮುಂದೆ ಒಂದು ಇಗ್ನಿಸ್ ಇದೆ ಸರ್. ಡೀಟೇಲ್ಸ್ ಸರ್. ಇಗ್ನಿಸ್ 2018 ಮಾಡಲ್ ಡೆಲ್ಟಾ ವೇರಿಯಂಟ್ ಸರ್. ಓಕೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಗಾಡಿನಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಪೌಂಡ್ ಪೊಸಿಷನಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ 2018 ಮಾಡಲ್ ಇಗ್ನಿಸ್ ಮಾರುತಿ ಸುಜುಕಿ ಇಗ್ನಿಸ್ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಅಂತ ಮಾರ್ಕೆಟ್ ನಲ್ಲಿ ಹೇಳ್ತಾರ ಬಹಳ ಜನ. ಹೌದು. ಈ ಗಾಡಿ ಬರೀ ನಿಮ್ಮಿಷ್ಟರಿಗೆ ಹೇಗೆ ಕೊಡ್ತೀನಿ ಹೇಳಿ? ಹೇಳ್ಬಿಡಿ ಸರ್. ಬರೀ 5,20,000 ಬೇಡ ಬಿಡಿ ಸರ್. 5 ಲಕ್ಷ 6 ಲಕ್ಷದಿಂದ ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ. 5 ಲಕ್ಷಗೆ ಇಗ್ನಿಸ್ ಕೊಡ್ತೀನಿ. 5 ಲಕ್ಷ ರೌಂಡ್ ಫಿಗರ್ 100% ಕೊಡ್ತೀನಿ. ಬನ್ನಿ ಸರ್. ಅದ್ರಲ್ಲಿ ಏನಾದ್ರು ಕಡಿಮೆ ಸರ್? ನೀವು ಮುಂದೆ ಬನ್ನಿ, ಆನ್ ಟೇಬಲ್ ಮಾತಾಡೋಣ ಸರ್. ನೆಕ್ಸ್ಟ್ ಯಾವ ಗಾಡಿ ಇದು? ಹುಂಡೈ ಯೋನ್ 2013 ಮಾಡಲ್. ಮಾರ್ಕೆಟ್ ಡಿಮ್ಯಾಂಡ್ ಇದೆ ಗಾಡಿ ಇದು. ಗಾಡಿ ಸಿಟಿ ನಲ್ಲಿ ಓಡಿಸೋದು. LPG ಪ್ಲಸ್ ಪೆಟ್ರೋಲ್ ಇರೋದು. LPG ನಲ್ಲಿ ಒಂದು 25, ಪೆಟ್ರೋಲ್ ನಲ್ಲಿ 20. ಪೆಟ್ರೋಲ್ ಪ್ಲಸ್ LPG ಸೇರಿಸ್ಬಿಟ್ರೆ 245 ಮೈಲೇಜ್ ಬರುತ್ತೆ. ಪೆಟ್ರೋಲ್ ಪ್ಲಸ್ LPG 1 ಲೀಟರ್ ಸೇಲ್ ಬಿಟ್ರೆ 45 ಮೈಲೇಜ್ ಬರುವ ಗಾಡಿ. ಬರೀ ನಿಮ್ಮಿಷ್ಟರಿಗೆ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಬರೀ 760 ಕೊಡ್ತೀವಿ. 760 ಬೇಡ, 750 ಕೊಡಿ ಹೋಗಿ ಸರ್. ಮಾರ್ಕೆಟ್ ನಲ್ಲಿ 320ದಿಂದ ಕಮ್ಮಿ ಇಲ್ಲ. ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಸರ್ ಎಲ್ಲಿದ್ದೀರಾ ಸರ್? ಡೀಟೇಲ್ಸ್ ಹೇಳಿ. ಬನ್ನಿ ಸರ್, ಹಾಗಾದ್ರೆ ಡೀಟೇಲ್ಸ್ ಹೇಳಿ ಸರ್ ಇದ್ರದ್ದು. ನೋಡಿ ಹೋಂಡಾ ಜಾಜ್ 2016 ಮಾಡಲ್. ಯಾರು ಕೊಟ್ಟಿರ್ಬಾರ್ದು, ಹಿಂದೆನೂ ಕೊಟ್ಟಿರ್ಬಾರ್ದು, ಮುಂದೆನೂ ಕೊಡಬಾರ್ದು. 16 ಮಾಡಲ್ ಜಾಸ್ತಿ ಕೊಡ್ತೀನಿ. ಹೇಳ್ಬಿಡಿ ಸರ್ ಪ್ರೈಸ್ ನ ಫಸ್ಟ್ ಗೆ. 5 ಲಕ್ಷಗೆ ಬರೀ 5 lakhs 2016 ಮಾಡಲ್. 5 ಲಕ್ಷ ಚೆನ್ನಾಗಿದೆ. 0 ಡೌನ್ ಪೇಮೆಂಟ್ ನಲ್ಲಿ ಮಾಡ್ಕೊಡ್ತೀನಿ. ಇಲ್ಲ ಅಂದ್ರೆ 10, 20, 50 ಎಷ್ಟಿದೆ ತಗೊಂಡ್ ಬನ್ನಿ, ಮಾಡ್ಕೊಡೋದು ಜವಾಬ್ದಾರಿ ನಂದು. ಜಾಜ್ ಇದು ಪೌಂಡ್ ಪೊಸಿಷನಿಂಗ್ ಎಸಿ ಲೆದರ್ ಸೀಟ್ಸ್ ಇರುವ ಗಾಡಿ. ಬರೀ 16 ಮಾಡಲ್ ಗಾಡಿ. 16 ಮಾಡಲ್ ಗಾಡಿ ಬರೀ 5 ಲಕ್ಷ ಕೊಡ್ತೀನಿ ಸರ್.
ಸರ್ ಯಾವ ಗಾಡಿ ಸರ್ ಇದು ಆಲ್ ತರ ಈ ತರ ಇದೆ ಸರ್, ಜಬರ್ದಸ್ತ್ ಆಗಿದೆ ಗಾಡಿ. ತುಂಬಾ ಜಬರ್ದಸ್ತ್ ಇದೆ ಗಾಡಿ. ತೋರಿಸಿ ಸರ್, ಮುಂದೆ ಗ್ರಿಲ್, ಬಂಪರ್, ಹೆಡ್ಲೈಟ್ಸ್, ಗಾಡಿ ಶೇಪ್ ಹೊಳಿತಿದೆ ಸರ್ ಪಳಪಳ ಅಂತ. ಪಳ 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 ಅಂತ ಹೊಡಿದ. ಇದು ಮದ್ವೆ ಹೆಣ್ಣು ಈ ತರ ಇರಲ್ಲ, ಅಷ್ಟು ಹಂಗಿದೆ. ಜಬರ್ದಸ್ತ್ ಇದೆ ಗಾಡಿ ಇದು. ಓಕೆ ಸರ್, ಹಂಗೆ ಡೀಟೇಲ್ ಸರ್ ಗಾಡಿದು. ಸರ್ ಇದು 2015 ಮಾಡಲ್, ಒನ್ ಆಫ್ ಫ್ಲೂಯಿಡಿಕ್ ಡೀಸೆಲ್ ಗಾಡಿ. ಡೀಸೆಲ್ ಮೈಲೇಜ್ 24 ಮೈಲೇಜ್ ಬರುತ್ತೆ ಸರ್, 24 ಮೈಲೇಜ್ ಬರುತ್ತೆ. ಗೂಗಲ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು. ಎಲ್ಲ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್. ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್. ಬಂದಿ ಬೀಗ ಹೊಡೆದು ಎತ್ಕೊಂಡು ಹೋಗ್ತಾ ಇರ್ಬೇಕು ಗಾಡಿ. ಎಲ್ಲಿ ಹೋಗ್ತೀರಾ? ಕನ್ಯಾಕುಮಾರಿ ಯೂಟರ್ನ್ ಮಾಡ್ತೀರಾ? ಮಾಡಿ ಫೋನ್ ಮಾಡಿ ಯಾವ ತರ ಇದೆ ಗಾಡಿ, ಆಮೇಲೆ ಹೇಳಿ. ಸರ್ ಹಾಗೆ ಪ್ರೈಸ್ ಸರ್. ಪ್ರೈಸ್ ಹೇಳಲೇಬೇಡಿ ಸರ್, ಮಾರ್ಕೆಟ್ ನಲ್ಲಿ 8 ಲಕ್ಷ 9 ಲಕ್ಷ ಹೇಳ್ತಾರೆ. ಬನ್ನಿ 625 ಕೊಡ್ಬಿಡ್ತೀನಿ. ಬರೀ 625? ಬರೀ 625 ಕೊಡ್ಬಿಡ್ತೀನಿ ಸರ್. ನೆಕ್ಸ್ಟ್ ಕಾಶ್ಮೀರ್ ಆಪಲ್ ಸರ್, ಹೊಂಡಾ ಬ್ರಿಯೋ. ಓಕೆ, ಏನ್ ಹೇಳಿ, ಕಾಶ್ಮೀರ್ ಆಪಲ್ ಇದು ಯಾವ ತರ ಇದೆ ನೋಡಿ. ಬಡ 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 ಹೊಡಿದ ಇದೆ. ಪಾಲಿಶ್ ಹೊಡ್ತಾರ ಅಲ್ಲ ಕಾಶ್ಮೀರ್ ಆಪಲ್ಗೆ, ಆ ತರ ಇದೆ ನೋಡಿ. ಇದು ಪಾಲಿಶ್ ಹೊಡೆದಿಲ್ಲ, ಆ ತರ ಬಡ 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 ಹೊಡಿತಾ ಇದೆ. ಸರ್ ಇದು ಒಳಗಡೆ ಸ್ಟ್ಯಾನ್ಲಿ ಲೆದರ್ ಸೀಟ್ ಫೋಲ್ಡಿಂಗ್ ಇರೋದು. ತೋರಿಸಿ ಒಳಗಡೆ ಇಂಟೀರಿಯರ್. ಸರ್ ಹಾಗೆ ಫೀಚರ್ ಸರ್. ಸರ್ ಇದರಲ್ಲಿ ಫೀಚರ್ ಪೋಸ್ಟಿಂಗ್, AC, ಏರ್ ಬ್ಯಾಗ್ ಎಲ್ಲ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಸರ್ ಹಾಗೆ ಪ್ರೈಸ್ ಸರ್ ಈ ಗಾಡಿ ಪ್ರೈಸ್ 2012 ಮಾಡಲ್ ಕಾಶ್ಮೀರಿ ಆಪಲ್ 3,26,000, 3,20,000 ಹೋಂಡಾ ಬ್ರಿಯೋ ಕೊಡ್ಬಿಡ್ತೀವಿ ಸರ್. ಓಕೆ ಸರ್, ಹಾಗೆ ಒಂದು ಆನೆ ಇದೆ ಸರ್, ರೆಡ್ ಮೆರೂನ್ ಆನೆ. ಕಾಡ್ ಆನೆ ಸರ್, ಇದು ಆನೆ ಇಲ್ಲ, ಕಾರ್ದು ಜಂಗ್ಲಿ ಆನೆ. ಜಂಗ್ಲಿ ಆನೆ ಅಂತೀರಾ ಸರ್? ಡೀಟೇಲ್ಸ್ ಇದು 2015 ಮಾಡಲ್ ನ್ಯೂ ಶೇಪ್ ಗಾಡಿ. Okay. ಹೊಸ ಶೇಪ್ ಗಾಡಿ. ಎಲ್ಲ ನಿಮ್ಗೆ 4 ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ನಿಮ್ಗೆ ಮಾರ್ಕೆಟ್ ನಲ್ಲಿ 10 ಲಕ್ಷದಿಂದ ಕಮ್ಮಿ ಹೇಳಲ್ಲ ಸರ್. ಸರ್ ನಿಮ್ ಪ್ರೈಸ್ ನಮ್ ಪ್ರೈಸೇ ಬೇರೆ, ಹೇಳ್ಬಿಡಿ ಸರ್. ನಾವೇ ಬೇರೆ, ನಮ್ ಪ್ರೈಸೇ ಬೇರೆ. ನೀವೇ ಚೇಂಜ್ ಸರ್. ಹೌದು, 7.5 ಲಕ್ಷ ಹೋಗಿ 7.5 ಲಕ್ಷ 7,50,000 ಕೊಡ್ತೀನಿ. ಓಕೆ, ಇದು ಓಕೆ 2011 ಮಾಡಲ್ ಗಾಡಿ ತುಂಬಾ ಜಬರ್ದಸ್ತ್ ಇದೆ, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ 4 ಪೌಂಡ್ ಸಾರಿ 2 ಪೌಂಡ್ ಬರೋದು ಫಿಗೋ ಒಳಗಡೆ. ಇಂಟೀರಿಯರ್ ಎಷ್ಟು ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ. ಆಚೆಯಿಂದ ತೋರ್ಸ್ಬಿಡಿ ಗಾಡಿ ಬಗ್ಗೆ. ಗಾಡಿ ಇಷ್ಟು ಜಬರ್ದಸ್ತ್ ಇರೋ 11 ಮಾಡಲ್ ಫೋರ್ಟ್ ಫಿಗೋ, ಅದನ್ನು ಎಷ್ಟಿಗೆ ಕೊಡ್ತೀನಿ ಸರ್ ಹೇಳಿ. ಸರ್ ಹೇಳಿ ಸರ್ ಪ್ರೈಸ್. 2,20,000 2,20,000ಕ್ಕೆ ಫೋರ್ಟ್ ಫಿಗೋ ಕೊಡ್ಬಿಡ್ತೀನಿ ಸರ್. ಫೋರ್ಟ್ ಫಿಗೋ ಬೇಡ, ಹ್ಯಾಚ್ ಬ್ಯಾಕ್ ಸಿಡಾನ್ ಕೊಡ್ತೀನಿ, ಬನ್ನಿ ಸರ್. ಸರ್ ಡೀಟೇಲ್ಸ್ ಸರ್ ಇದು 2011 ಮಾಡಲ್ ಓಕೆ ಸಿಡಾನ್ ಗಾಡಿ, ಡೀಸೆಲ್ ಗಾಡಿ. ಇದನ್ನು 7,20,000 ಕೊಡೋಣ ಹೋಗಿ ಸರ್. ಇದು 2,20. ಇದನ್ನು ಫಿಯೇಟ್ ಕೊಡ್ತೀರಿ ಸರ್ 7,20,000. 4 ಪೌಂಡ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ಲೆದರ್ ಪ್ರೈಸ್ಗಳು. ಪ್ರೈಸ್ ಬೆಂಕಿ. ಓಕೆ ಸರ್, ನೆಕ್ಸ್ಟ್ ವಾಲ್ಕ್ಸ್ವ್ಯಾಗನ್ ಮೆಂಟೋ. ಅದು ಹೇಳಿ, ವಾಲ್ಕ್ಸ್ವ್ಯಾಗನ್ ಮೆಂಟೋ ಸಿಡಾನ್ ಗಾಡಿ, ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್. ಬರುತ್ತೆ ಸರ್ ಇದು. ಟಾಪ್ 10 ಐಲೈನ್, 4 ಪೌಂಡ್ ಸ್ಟೇರಿಂಗ್, ಲೆದರ್ ಸೀಟ್ಸ್, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಕೊಂಡ್ಕೊಂಡು ಎಲ್ಲ ಫ್ಯೂಚರ್ ಇರುವ ಗಾಡಿ. ಬರೀ 20 ಮೈಲೇಜ್ ಬರುವ ಗಾಡಿ. ಎಷ್ಟಿಗೆ ಕೊಡ್ತೀನಿ ಹೇಳಿ. ಹೇಳ್ಬಿಡಿ ಸರ್. ಡೈರೆಕ್ಟ್ ಹೋಗಿ ಸರ್ 4 ಲಕ್ಷಕ್ಕೆ ಡೀಸೆಲ್ ಗಾಡಿ, 20 ಮೈಲೇಜ್ ಬರೋ ಗಾಡಿ ವೆಂಟೋ ಕೊಡ್ತೀನಿ. ಅದನ್ನು 0 ಡೌನ್ ಪೇಮೆಂಟ್ ಅಲ್ಲಿ. 0 ಡೌನ್ ಪೇಮೆಂಟ್ ಅಲ್ಲಿ 4 ಲಕ್ಷ ಗಾಡಿ. ಹೌದು. ಪೆಟ್ರೋಲ್ ಸರ್? ಪೆಟ್ರೋಲ್ ಬೇಕು, ಬನ್ನಿ ತೋರಿಸಿ ಸರ್. ಹಂಗೆ ನೋಡಿ ಪೆಟ್ರೋಲ್ ಗಾಡಿ. ಓಕೆ ಸರ್, ಹಂಗೆ ಡೀಟೇಲ್ ಸರ್. ಸರ್ ಪೆಟ್ರೋಲ್ ಗಾಡಿ ಲೈಫ್ ನಲ್ಲಿ ಹಿಂದೆನೂ ಕೊಟ್ಟಿರ್ಬಾರ್ದು, ಮುಂದೆನೂ ಕೊಟ್ಟಿರ್ಬಾರ್ದು, ಆ ಪ್ರೈಸ್ ಗೆ ಕೊಡ್ತೀನಿ ವೆಂಟೋ. ಸರ್ ಹಾಗಾದ್ರೆ ಫಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್, ಆಮೇಲೆ ಫೀಚರ್ಸ್ ಹೇಳಿ. ಸರ್ ಹೈಲೈನ್ 11 ಮಾಡಲ್ 2,60,000ಗೆ. 2,50,000? 60,000. 2,60,000. ಫೀಚರ್ ಸರ್, ಫೀಚರ್ಸ್ ಹೇಳ್ಬಿಡಿ. ಹೆಂಗೆ ಫ್ಯೂಚರ್ಸ್ ಮಿಸ್ಸೇ ಇಲ್ಲ ಫೀಚರ್ಸ್ ನಲ್ಲಿ. ಇದು ಗಾಡಿ ಎಲ್ಲ ಟಾಪ್ ಎಂಡ್. ಇದು ಇದ್ರಲ್ಲಿ ನೋಡಿ ನಿಮ್ಗೆ ಮ್ಯಾಗ್ವಿಲ್ಸ್, ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ನೋಡ್ಕೊಂಡು ಎಲ್ಲ ಫ್ಯೂಚರ್ಸ್ ಸಮೇತ. ಎಷ್ಟಿಗೆ ಹೇಳಿ, ಬರೀ 2,60,000ಗೆ. ಸರ್ ಒನ್ ಆಫ್ ನ್ಯೂ ಶೇಪ್ ತೋರಿಸಿದ. ಮುಂದೆ ಅದು ಹೆಡ್ಲೈಟ್ ಶೇಪ್, ಗ್ರಿಲ್ ಪೂರ್ತಿ ಬ್ಲಾಕ್ ಕಲರ್, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್ ಇದು? ಹೌದು ಸರ್. ನೀಟ್ ಇದೆ ಸರ್ ವೆಹಿಕಲ್ ಎಲ್ಲ, ಜಬರ್ದಸ್ತ್ ಇದೆ ಸರ್, ಲಕ್ಸುರಿಯಸ್ ಫೀಲ್ ಇದೆ ಸರ್ ಗಾಡಿ. ಸರ್ ಹಾಗೆ ಫೀಚರ್ಸ್ ಇದರಲ್ಲಿ ಎಲ್ಲ ಫ್ಯೂಚರ್ ಸಮೇತ. ಇದ್ರಲ್ಲಿ ನಿಮ್ಗೆ 4 ಪೌಂಡ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಸಿಂಗಲ್ ಓನರ್ ಗಾಡಿ, 15 ಮಾಡಲ್ದು. ಬರೀ 5,80,000, 5,80,000 ಕೊಡ್ತೀವಿ ಸರ್. 5,80,000 ಸರ್ ಹೊಂಡಾ ಲೈಟ್ I20 ಇದು
ಓಕೆ ಯಾವ್ದು ಹೇಳಿ? ಇಲೈಟ್ 520. 520. ಓಕೆ ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 18 ಮಾಡಲ್ ಅಂತ ತಿಳ್ಕೊಂಡಿದ್ದೀರಾ? 7.5 ಲಕ್ಷ ಹೇಳ್ತೀರಾ ಅಂತ? ಹೇಳಿ ಬೇಡ ಸರ್. ಬಿಡಿ, ಡೈರೆಕ್ಟ್ ಬನ್ನಿ. 5,80,000, 6 ಲಕ್ಷನೂ ಇಲ್ಲ, 5,80,000ಗೆ 18 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್, ಪೌಂಡ್ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. 18 ಮಾಡಲ್, ಅದನ್ನು 5,80,000 ಕೊಡ್ತೀನಿ ಸರ್. ನೆಕ್ಸ್ಟ್ ಶಿಫ್ಟ್ ಸರ್ ಶಿಫ್ಟ್ ಡಿಸೈರ್ ಊರಿಂದ ಹುಡ್ಕೊಂಡ್ ಬರ್ತಾರ ಸರ್, ಅದನ್ನು ಶಾರ್ಟ್ ಡಿಕ್ಕಿ ಬೇಕು ಅಂತ. ತುಂಬಾ ಜನ ಸರ್, ತುಂಬಾ ಜನ ಸರ್. ಡೀಟೇಲ್ಸ್ ಸರ್ ಡೀಟೇಲ್ಸ್ ಇದರಲ್ಲಿ ಪೌಂಡ್ ಪೋಸ್ಟರಿಂಗ್, ಎಸಿ, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಗಾಡಿನಲ್ಲಿ ನೋಡಿ ನಿಮ್ಗೆ ಎಲ್ಲ ತೋಲ್ಬಿಡಿ, ಪೌಂಡ್ ಪೋಸ್ಟರಿಂಗ್, ಎಸಿ, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಬರೀ ನಿಮಿಷ್ಕರಿಗೆ ಎಷ್ಗೆ ಹೇಳಿ? ಹೇಳಿ ಸರ್. 380 ಕೊಡ್ತೀನಿ, ಅದನ್ನು ಡಿಸೈರ್, ಶಿಫ್ಟ್ ಡಿಸೈರ್. 380 ಬರೀ 3,80,000. ನೆಕ್ಸ್ಟ್ ಒಂದು ಬ್ಲಾಕ್ ಸಿಟಿ ಇದೆ ಸರ್ ನಮ್ಮ ಮುಂದೆ. ಹೋಂಡಾ ಸಿಟಿ ಬ್ಲಾಕ್ ಕಲರ್ 2009 ಮಾಡಲ್ ಗಾಡಿ. ಗನ್ ತರ ಅದ, ಬುಲೆಟ್ ಗನ್ ತರ. Okay. ಇದರಲ್ಲಿ ನಿಮ್ಗೆ ಹೇರ್ ಬ್ಯಾಗ್, ABS, ಪೌಂಡ್ ಪೋಸ್ಟರಿಂಗ್, ಎಸಿ ಎಲ್ಲ ಬರುತ್ತೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ 7,80,000, 3 ಲಕ್ಷದಿಂದ ಕಮ್ಮಿ ಇಲ್ಲ, 280 ಕೊಡ್ತೀವಿ ಸರ್. ಸರ್ ಮಾಡಲ್ ಎಷ್ಟು ಹೇಳಿದ್ರಲ್ಲ? 2009 ಮಾಡಲ್ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಹೊಂಡೈ ವರ್ಣ ಸರ್. ಓಕೆ 2009 ಮಾಡಲ್, ಪೌಂಡ್ ಪೋಸ್ಟರಿಂಗ್, ಎಸಿ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಕ್ಲಾಸ್ ಕಂಡೀಷನ್ ನಲ್ಲಿ ಇರುವ ಗಾಡಿ. ಈ ಗಾಡಿ ಬರೀ 7,60,000 ಆಟೋಮೆಟಿಕ್ ಗಾಡಿ. 260 ಆಟೋಮೆಟಿಕ್. ಆಟೋಮೆಟಿಕ್. ನೆಕ್ಸ್ಟ್ ಒಂದು ಇಟಿಎಸ್ ಇದೆ ಸರ್ ನಮ್ಮ ಮುಂದೆ. ಸರ್ ಇಟಿಯೋಸ್, ಇದು ಟೊಯೋಟಾ ಇಟಿಯೋಸ್ 2012 ಮಾಡಲ್, sir. ಸೆಕೆಂಡ್ ಓನರ್. ಇದ್ನಲ್ಲಿ ನಿಮ್ಗೆ ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್, ಪೌಂಡ್ ಪೋಸ್ಟರಿಂಗ್ ಎಲ್ಲ ಬರುತ್ತೆ. ಈ ಗಾಡಿ ನಿಮಿಷ್ಕರಿಗೆ ಹೋಗಿದೆ. ಇಟಿಯೋಸ್ 12 ಮಾಡಲ್, ಏರ್ ಬ್ಯಾಗ್, ABS ಇರುವ ಗಾಡಿ ಬರೀ 3,20,000, 3,20,000ಗೆ ಬನ್ನಿ. ಮುಂದೆ ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 320. 100%. ಏನ್ ಸರ್ ಇದು? 2 ಬ್ಲಾಕ್ ಗಾಡಿಗಳಿದೆಯಲ್ಲ ಸರ್, ಯಾವ್ದು ಸರ್ ಇದು? ಫಿಯೆಸ್ಟಾ ಬೇಕು, ಪುಂಟೋ ಬೇಕು, ಡೀಸೆಲ್ ಬೇಕು, ಪೆಟ್ರೋಲ್ ಬೇಕು, ಯಾವ ಗಾಡಿ ಬೇಕು? 2 ಇದೆ ಬ್ಲಾಕ್ ಅಲ್ಲಿ. 2 ಬ್ಲಾಕ್. ಫೋರ್ಟ್ ಫಿಯೆಸ್ಟಾ ಹೇಳ್ಬಿಡ್ತೀನಿ, 2009 ಮಾಡಲ್ ಡೀಸೆಲ್ ಗಾಡಿ, ಅದನ್ನು 20+ ಮೈಲೇಜ್ ಬರುವ, ಪೌಂಡ್ ಪೋಸ್ಟರಿಂಗ್, ಎಸಿ, ಲೆದರ್ ಸೀಟ್ಸ್ ಇರುವ ಗಾಡಿ ಬರೀ 1,80,000ಗೆ. 180. ಇದು 2014 ಮಾಡಲ್, 14 ಮಾಡಲ್, 0 ಡೌನ್ ಪೇಮೆಂಟ್ ನಲ್ಲಿ ಕೊಟ್ಬಿಡ್ತೀನಿ. ಸರ್ ಸರ್ ಪೌಂಡ್ ಪೋಸ್ಟರಿಂಗ್, ಎಸಿ, ಲೆದರ್ ಸೀಟ್ಸ್ ಎಲ್ಲ ಇದೆ. ಪೆಟ್ರೋಲ್ ಗಾಡಿ ಬರೀ 3 ಲಕ್ಷ ಕೊಡ್ತೀನಿ. 3.5 ಬೇಡ, 3 ಲಕ್ಷ ಕೊಡ್ತೀನಿ. 4 ಲಕ್ಷ ಮಾರ್ಕೆಟ್ ಇದೆ, 3 ಲಕ್ಷ ಕೊಡ್ತೀನಿ. ಎಷ್ಟು ಸರ್ ಒಂದ್ 7 ಸೀಟರ್ ಗಾಡಿ 5 ಸೀಟರ್ ಪ್ರೈಸ್ ಇಂದ ಕಮ್ಮಿಗೆ ಕೊಡ್ಬಿಡ್ತೀನಿ. 3.5 ಲಕ್ಷ ಕೊಡ್ತೀನಿ ಸರ್. 3.5 ಲಕ್ಷ. 3,50,000ಗೆ 7 ಸೀಟರ್ ಪೌಂಡ್ ಪೋಸ್ಟರಿಂಗ್, ಎಸಿ, ಲೆದರ್ ಸೀಟ್, ಅದನ್ನು ಡೀಸೆಲ್ ಗಾಡಿ 3.5 ಲಕ್ಷ ಕೊಡ್ತೀನಿ. ಸರ್ ಹಾಗೆ ಮಾಡಲ್ ಓನರ್ ಹೇಳ್ಬಿಡಿ ಸರ್. 13 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ಇನ್ನೊಂದು ಗಾಡಿ ಎಂಜಾಯ್ 2016 ಮಾಡಲ್, ಇಟಿಗ ತಗೊಳ್ಳೋದು ನೀವು. ಇದು ತಗೊಂಡ್ಬೋದು, 20+ ಮೈಲೇಜ್ ಬರುವ ಡೀಸೆಲ್ ಗಾಡಿ, 7 ಸೀಟರ್, ಅದನ್ನು ಪೌಂಡ್ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್ ಎಲ್ಲ ಬರುವ ಗಾಡಿ. ಆಫ್ಟರ್ ಮಾರ್ಕೆಟ್ ಆಫ್ಟರ್ ಮಾರ್ಕೆಟ್ ಮ್ಯಾಕ್ ವೀಲ್ಸ್ ಸಮೇತ 5,25ಗೆ ಕೊಡ್ಬಿಡ್ತೀನಿ. 525. 5,25ಗೆ ಫೈನಲ್ ಗಾಡಿನ ಸರ್. 2009 ಮಾಡಲ್, ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್, ಎಲ್ಲ ಪೌಂಡ್ ಪೋಸ್ಟರಿಂಗ್, ಎಸಿ ಎಲ್ಲ ಇದೆ. ಗಾಡಿ ಬರೀ 1,80,000, 2.5 ಲಕ್ಷದಿಂದ ಕಮ್ಮಿ ಇಲ್ಲ, 180 ಕೊಡ್ತೀನಿ ಸರ್.